ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕಿಂಗ್ ಚಾನಲ್. ನಾನಿವತ್ತು ನಿಮಗೆ ಈ ಸೀಸನಲ್ಲಿ ಸಿಗುವಂತಹ ಹಸಿ ಅವರೆಕಾಯಿ ಹುಳಿ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಈ ವೆದರ್ಗೆ ಮುದ್ದೆ ಜೊತೆಯಲ್ಲಿ ಈ ಸಾಂಬಾರು ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ, ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಡೋಣ. ಪಾತ್ರೆಯಲ್ಲಿ ನಮ್ಮ ಮಾರ್ಕೆಟ್ನಲ್ಲಿ ತಂದಿರುವಂತಹ ಅವರೆಕಾಳನ್ನ ಬಿಡಿಸಿ ವಾಶ್ ಮಾಡಿ ಅದನ್ನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಈ ಕಾಳು ಬೇಯುವಷ್ಟು ನೀರು ಹಾಕ್ಕೊಳ್ಳೋಣ. ಅಂದರೆ ಒಂದು ಚೊಂಬಷ್ಟು ನೀರು ಹಾಕ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಆ ಕಾಳು ಬೇಯೋದಕ್ಕೋಸ್ಕರ ಕಾಳಿಗೆಲ್ಲ ಉಪ್ಪು ಬಿಡಿಸ್ಬೇಕು, ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಒಂದು ಸಲ ಮಿಕ್ಸ್ ಮಾಡಿ ಇದು ಕಾಳು ಅರ್ಧ ಭಾಗ ಬೇಯೋವರೆಗೂ ಬಿಡೋಣ. ನೋಡಿ, ಈಗ ಅರ್ಧ ಕಾಳು ಬೆಂದಿದೆ. ಈ ಟೈಮಲ್ಲಿ ನಾವು ಒಂದು ಗಡ್ಡೆ ಆಲೂಗಡ್ಡೆನ ತಗೊಂಡು ಕಟ್ ಮಾಡಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದ್ಸಲ ಮಿಕ್ಸ್ ಕೊಡೋಣ. ಅದಕ್ಕೆ ಈಗ ಅರ್ಧ ಭಾಗ ಕಾಳು ಬೆಂದಿರಬೇಕು. ನೋಡಿ, ಈ ಥರ ನಾವು ಎತ್ಕೊಂಡು ಕಾಳನ್ನ ಈ ಥರ ಸ್ಮ್ಯಾಶ್ ಮಾಡಿದಾಗ ಕಾಳು ಅರ್ಧ ಭಾಗ ಬೆಂದಿರಬೇಕು. ಇದಕ್ಕೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, 1/4 ಚಮಚ ಜೀರಿಗೆ, 1/4 ಚಮಚ ಮೆಣಸು, ಹಸಿ ಕೊಬ್ಬರಿ, ಅರ್ಧ ಟೊಮೊಟೊ, ಒಂದು ಗಡ್ಡೆ ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಇವನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ರುಬ್ಕೊಂಡು ಬರೋಣ. ಅರ್ಧ ಟೊಮೊಟೊ ಮಾತ್ರ ನಾನು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ, ಇನ್ನು ಅರ್ಧ ನಾನು ಸಾಂಬಾರಿಗೆ ಡೈರೆಕ್ಟಾಗಿ ಹಾಗೆ ಹಾಕ್ಕೊತೀನಿ. ಈಗ ಹಾಕ್ಕೊಳ್ಳೋದ್ರಿಂದ ಸಾರು ಸ್ವಲ್ಪ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ ಹಾಗೆ ಅರ್ಧ ಟೊಮೊಟೊ ನಾನು ಸಾಂಬಾರಲ್ಲಿ ಹಾಕ್ಕೊತೀನಿ. ನೋಡಿ, ಈಗ ಮಸಾಲೆ ರೆಡಿಯಾಗಿದೆ. ರೆಡಿಯಾಗಿರುವಂಥ ಮಸಾಲೆನ ನಾವು ಬೇಯ್ತಾ ಇರೋಂಥ ಕಾಳಲ್ಲಿ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಆ ನೀರನ್ನು ಈ ಕಾಳಿಗೆ ಹಾಕ್ಕೊಳ್ಳೋಣ. ಈಗ ಅರ್ಧ ಟೀ ಸ್ಪೂನಷ್ಟು MT ಸಾಂಬಾರು ಪೌಡ್ರ್ ಹಾಕ್ಕೊತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಕಟ್ ಮಾಡಿರೋಂಥ ಅರ್ಧ ಟೊಮೊಟೊನ ಈಗ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಕೊಡೋಣ. ಯಾರಿಗೆಲ್ಲ ಅವರೆಕಾಯಿ ಸಾಂಬಾರು ಇಷ್ಟ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಸೀಸನಲ್ಲಿ ಬಿಟ್ಟರೆ ಇನ್ನು ನೆಕ್ಸ್ಟ್ ವರ್ಷನೇ ಇದು ಸಿಗೋದು, ಅದಕ್ಕೋಸ್ಕರ ಸೀಸನ್ ಬಂದಾಗ ಒಂದು ಸಲ ಆದರೂ ಇದನ್ನು ಮಾಡಿಕೊಂಡು ತಿನ್ನಬೇಕು. ಈಗ ಸಾರಿನ ಹದ ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಒಂದು ಸಲ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಒಂದು ಸರಿ ಕುದಿಯೋಕ್ಕೆ ಬಿಡೋಣ. ಕುದಿ ಬಂದಮೇಲೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಆಗಲೇ ಕಾಳು ಬೇಯೋದಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಈಗ ಸಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಮುಚ್ಚಳ ಮುಚ್ಚಿ 3 ವಿಜಿಲ್ ಬರೋವರೆಗೂ ಬಿಡೋಣ. ಈಗ ನೋಡಿ, ಮುಚ್ಚಳ ತೆಗೋಣ. 3 ವಿಜಿಲ್ ಆಗಿದೆ. ಈಗ ನಾವು ಹಾಕ್ಕೊಳ್ಳೋಂತಹ ನೀರು ಏನಿದೆ ಆ ನೀರು ಕರೆಕ್ಟಾಗಿ ಸಾಂಬಾರಿಗೆ ಸರೋಗಿದೆ. ಅದ ಕರೆಕ್ಟಾಗಿ ಬಂದಿದೆ ಸಾಂಬಾರ್ದು. ನೋಡಿ, ಈ ಥರ ಇದೆ ಸಾಂಬಾರು. ಇವಾಗ ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಕಡಾಯಿ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಸಣ್ಣದಾಗಿ ಹಚ್ಚಿಟ್ಕೊಂಡ ಈರುಳ್ಳಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ಮೇಲೆ ಇದನ್ನು ನಾವೇನು ಮಾಡಿಕೊಂಡಿದ್ದೀವಲ್ಲ ಸಾಂಬಾರು, ಆ ಸಾಂಬಾರಿಗೆ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಕೊಡೋಣ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಮುದ್ದೆಗೆ, ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಈ ಸಾರು. ಈ ಕೋಲ್ಡ್ ಆಗಿರುವಂತಹ ವೆದರ್ನಲ್ಲಿ ಈ ರೀತಿಯಾದ ಬಿಸಿ ಬಿಸಿ ಸಾಂಬಾರು ಮಾಡಿಕೊಂಡು ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿ ಮುದ್ದೆ ಮಾಡಿಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ. ಈ ರೆಸಿಪಿ ಒಂದ್ಸಲ ನೀವು ಟ್ರೈ ಮಾಡಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹೊಸದಾಗಿ ಹಾಕಿದ್ರೂ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.